ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಶಾಮು. ಇವತ್ತು ರೆಡಿಯಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ, ಬ್ಲಾಗ್ ಮಾಡೋದು. ಇವತ್ತು ಸುಬ್ಬುದ ಬರ್ತಡೇ, ಅದಕ್ಕೆ ವಿಶ್ ಮಾಡಿಬಿಡೋಣ. ಹ್ಯಾಪಿ ಬರ್ತಡೇ ಸುಬ್ಬು. ನಾನು ಸುಬ್ಬುಗಿನ್ನ ವಿಶ್ ಮಾಡಿಲ್ಲ, ನಾವು ಆ ಥರ ವಿಶ್ ಏನು ಮಾಡ್ಕೊಳಲ್ಲ ಜಾಸ್ತಿ. ರೆಡಿಯಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ಶಾರ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ವಿಡಿಯೋ ಬರೋಕ್ಕೆ ಮುಂಚೆನೇ ಅದು ಬಂದಿರುತ್ತೆ. ಈ ಥರ ಸಿಂಪಲ್ ಲುಕ್ಕಕ್ಕೆ ರೆಡಿಯಾಗಿದ್ದೀನಿ, ತುಂಬ ಲೈಟಾಗಿ ರೆಡಿಯಾಗಿದ್ದೀನಿ. ನಾನು ಜಾಸ್ತಿ ಮೇಕಪ್ ಹಾಕಿಲ್ಲ, ಇದು ನ್ಯಾಚುರಲ್ ಗ್ಲೋ ಅನ್ಕೊಬೋದು. ಈ ಹೇರ್ ಕೂಡ ಕಟ್ ಮಾಡಿರೋದ್ರಲ್ಲಿ ನೋಡಿಸಿದ್ದೀನಿ, ಸ್ವಲ್ಪ ಮಾತ್ರ ನಾನೇ ಕಟ್ ಮಾಡಿಕೊಂಡೆ. ಪಾರ್ಲರಲ್ಲಿ ಜಾಸ್ತಿ ಕಟ್ ಮಾಡಿಬಿಡ್ತಾರೆ ಅನ್ನೋ ಫೀಲಿಂಗ್ ನನಗೆ, ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಇದೆಲ್ಲ ನೋಡಿಸಿರ್ತೀನಿ, ಬ್ಲಾಗ್ ಬರುತ್ತೆ. ಇದು ಬರೋಕ್ಕೆ ಮುಂಚೆ ಅದು ಬಂದುಬಿಟ್ಟಿರುತ್ತೆ, ಅದರಲ್ಲಿ ತೊಗೊಂಡಿರೋದು. ಇದೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಇವತ್ತು. ನೋಡಿ, ಜೀನು ಮತ್ತು ಇದು ಹಾಕಿದ್ದೀನಿ. ಸುಬ್ಬುದು ಇದೇ ಕಲರೇ, ಅದಕ್ಕೆ ನಾನು ಗ್ರೀನ್ ಪೇರ್ ಮಾಡಿದೆ. ಸುಬ್ಬುನು ಮ್ಯಾಚಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅವ್ರ ಬರ್ತಡೇ ಆದರೂ ಕೂಡ ನಾನೇ ಚೆನ್ನಾಗಿ ರೆಡಿ ಆಗ್ತೀನಿ. ಮೋಕ್ಷಿತ ಬರ್ತಡೇ ಆದರೂ ಕೂಡ ನಾನೇ ಚೆನ್ನಾಗಿ ರೆಡಿ ಆಗ್ತೀನಿ. ನನ್ನ ಬರ್ತಡೇ ಕೂಡ ನಾನೇ ಚೆನ್ನಾಗಿ ರೆಡಿ ಆಗ್ತೀನಿ. ಹುಡುಗಿರು ಇರೋದೇ ಅಲ್ವಾ. ಇವತ್ತು ಬ್ರೇಕ್ಫಾಸ್ಟು ನಾನು ಕೆಲಾಕ್ಸ್ ತಿಂದೆ. ಸುಬ್ಬು ಏನೂ ತಿಂದಿಲ್ಲ. ಒಂದೇ ಸರಿ ಲಂಚಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಒಂದು ಪ್ಲೇಸ್ ಇಲ್ಲೇ. ಅಲ್ಲಿ ತಂದೂರಿ ಕೋಳಿ ತಿನ್ನೋಣ ಅಂದ್ಕೊತಿದ್ದೀನಿ. ನೋಡೋಣ ಅಲ್ಲಿ ಏನು ಹೋಗಿ ತಿಂತೀನಿ, ನನಗೂ ಗೊತ್ತಿಲ್ಲ. ಇವಾಗ ಮೋಕ್ಷಿತ ಸ್ವಲ್ಪ ಆಟ ಮಾಡ್ತಿಲ್ಲ, ಬೆಳಗ್ಗೆ ಎದ್ದು ಮಾಡಿ ಎಲ್ಲ ಲೇಟ್ ಆಗೋಯ್ತು ತುಂಬ. ಇವಾಗ 1 o'clock ಆಗಿದೆ. ನೆಕ್ಸ್ಟ್ ಇವಳು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊತಿದ್ದೀನಿ. ಇವಾಗ ರೆಡಿ. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಿದೆ. ನೋಡ್ತೀನಿ ರೀ, ಸುಬ್ಬು ಬಂದಮೇಲೆ ಸುಬ್ಬನ್ನು ನೋಡಿಸ್ತೀನಿ. ಸೇಮ್ ಬಟ್ ಡಿಫ್ರೆಂಟ್. ಅಯ್ಯೋ, ನನ್ನ ಮಕ್ಕಳಿಗೆ ಹಿಂಗೆ ವೆರೈಟಿ ಹೊಡಿತೆ. ನಮ್ಮ ಮಿಮ್ಮಿ ಆಚೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು. ನೋಡಿ ಏನು ಬಾಳ್ಬಾಳ್. ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿರೋದು. ಹೆಂಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಮತ್ತು ಒಳಗಡೆ ಬಂದಮೇಲೆ ಪರವಾಗಿಲ್ಲ, ಚೆನ್ನಾಗಿತ್ತು. ಆಂಬಿಯನ್ಸ್ ಎಲ್ಲ ಸಖತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮುಳ್ಬಾಗ್ಲಲ್ಲಿ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ 3 ಪ್ಲೇಸ್ ಅಷ್ಟೇ ಹಿಂಗಿರೋದು. ಅಂದರೆ ಈ ಥರದ್ದು 3 ಇತ್ತಷ್ಟೇ. ಆಮೇಲೆ ನಾರ್ಮಲ್ ಚೇರ್ಸ್ ಇಕ್ಕಿದ್ರು, ಅದ್ರಲ್ಲಿ ಕುತ್ಕೊಂಡು ತಿನ್ನಬೇಕು ಅಂತೇಳಿ. ಮೆನ್ಯೂ ಕೂಡ ಅಷ್ಟೇ ರೀಸನಬಲ್ ಪ್ರೈಸ್ ಇದೆ. ಇದು ಸ್ಪೆಷಲ್ ಅಂದರೆ ಮಿಕ್ಸ್ ಮಂಡಿ ಬಿರಿಯಾನಿ ಸ್ಪೆಷಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಮಂಡಿ ಒಂದ್ಸರಿ ತಿಂದಿದ್ದೀನಿ, ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಓಕೆ, ಇಷ್ಟ ಆಯ್ತು, ತಿನ್ಬೋದು. ಜಾಸ್ತಿ ಸ್ಪೈಸಸ್ ತಿಂದಿರೋ ತಿನ್ಬೋದು. ನಾನು ಚೆನ್ನಾಗಿ ಸ್ಪೈಸ್ ತಿಂತೀನಿ, ಅದಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇಲ್ಲಿ ಮೋಕ್ಷಿತನ ಸುಬ್ಬು ನೋಡ್ಕೊತಿದ್ದಾರೆ. ನಾವು ಬಿರಿಯಾನಿ ಮತ್ತು ಸುಬ್ಬುಗೆ ಮಟನ್ ಆರ್ಡ್ರ್ ಕೊಟ್ವಿ. ನಾನು ಡೈಟಿಂಗಲ್ಲಿದ್ದೆ, ನನ್ನ ಕೈಲಿ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಡೈಟಿಂಗಲ್ಲಿರೋರ ಕೈಲಿ ತಿನ್ನೋಕ್ಕಾಗಲ್ಲ ಜಾಸ್ತಿ. ಪರವಾಗಿಲ್ಲ, ಇಷ್ಟ ಆಯಿತು. ನಾನು ಮೈನ್ ತಿನ್ನೋಕೆ ಬಂದಿದ್ದು ನಿಮ್ಗೆ ಹೇಳಿದ್ನಲ್ವ, ತಂದೂರಿ ಕೋಳಿ. ನಾನು ಫಸ್ಟ್ ಟೈಮ್ ತಿನ್ಬೇಕು ಅನ್ಕೊತಾ ಇದ್ದೀನಿ, ತಿಂದಿಲ್ಲ ನಾನು ಇದುವರೆಗೂ ಫುಲ್ ಕೋಳಿನ. ನೋಡಿದ್ರೆ ಅಲ್ಲಿ ಖಾಲಿ ಆಗೋಗ್ಬಿಟ್ಟಿತ್ತಂತೆ. ಅದಕ್ಕೆ ಸರಿ ಬಿರಿಯಾನಿ ತಿಂದಿದ್ದೀನಿ, 2 times ತಿಂದಿದ್ದೀನಿ ಅಲ್ಲಿ ಬಿರಿಯಾನಿ. ಏನಪ್ಪ ಅಂದರೆ ಪಾರ್ಸಲ್ ತಂದು ಅಲ್ಲೇ ತಿಂದಿಲ್ಲ, ಅಲ್ಲೇ ಇನ್ನೂ ಸಖತ್ತಾಗಿತ್ತು ಬಿರಿಯಾನಿ ಅಂತೂ. ಮತ್ತು ಫಿಶ್ ಆರ್ಡ್ರ್ ಮಾಡಿದ್ದೆ, ಫಿಶ್ಶೂ ಅಷ್ಟೇ ಸಖತ್ತಾಗಿದೆ ನೋಡಿ. 100 rupees ಆ ಫಿಶ್ ಬಂದು 1 ಪೀಸು ಸಖತ್ ವರ್ತ್ ಅನ್ನಿಸ್ತು. ಬಿರಿಯಾನಿನೂ ನಾವು ಆರ್ಡ್ರ್ ಮಾಡಿ 130, ಮತ್ತು ಮಟನ್ ಬಂದು 170 ಅನಿಸುತ್ತೆ. ಅದು ಕೂಡ ಚೆನ್ನಾಗಿತ್ತಂತೆ. ನಮ್ಮ ಹಸ್ಬೆಂಡ್ ಹೇಳಿ, ನಾನು ಮಟನ್ ಆ ಥರ ಏನು ತಿನ್ನಲ್ಲ, ಚಿಕನ್ನು ಫಿಶ್ ತಿಂತೀನಿ, ಅದು ಕಮ್ಮಿ, ಅವಾಗವಾಗ ತಿಂತೀನಿ. ಜಾಸ್ತಿ ಚಿಕನ್ ಅಷ್ಟೇ. ಮತ್ತು ಸಖತ್ತಾಗಿ ಅನ್ನಿಸ್ತಿದೆ. ಸುಬ್ಬುಗೆ ಈ ವರ್ಷ ಇದೆ ಟ್ರೀಟು, ಬರ್ತಡೇಗೆ ಸ್ಪೆಷಲ್ಲು. ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾವಿಬ್ಬರು ಸಪ್ರೇಟಾಗಿ ಬಂದು ಲಂಚ್ ಮಾಡ್ತಿರೋದು. ನಾನ್ ವೆಜ್ ಅಂದರೆ ಮನೆಗೆ ತಂದು ತಿಂದಿದ್ದೀವಿ, ಅಲ್ಲೇ ಹೋಗಿ ತಿಂದಿರೋ ಫಸ್ಟ್ ಟೈಮು. ಮೋಕ್ಷಿತಾಗ ಹೊಟ್ಟೆ ತುಂಬ್ಕೊ ಮನೇಲೇ ತಿನ್ನಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಅವಳು ತಿಂತಿಲ್ಲ. ಅವಳಿಗೂ ಫಿಶ್ ಅಂದರೆ ತುಂಬ ಇಷ್ಟ. ತಿನ್ಸಿದ್ರೆ ತಿಂತಾ ಇಲ್ಲ, ಅವಳಿಗೆ ಹೊಟ್ಟೆ ತುಂಬ ಊಟ ಇದೆ, ಸುಮ್ಮನೆ ಟೇಸ್ಟ್ ಮಾಡ್ತಿದ್ದಾಳೆ ಅವಳು. ನೋಡಿ, ನಾನೇ ಕಟ್ಟಿಂಗ್ ಮಾಡಿರೋದು, ಚೆನ್ನಾಗಿದೆ ಅಲ್ವಾ. ನಾನು ಈ ಥರ ಎಲ್ಲ ಸಾಹಸ ಮಾಡಿರ್ತೀನಿ. ಇದನ್ನ ಕಷ್ಟ ಬಿದ್ದು ಮಾಡಿದೆ. ಸುಬ್ಬು ಇನ್ನೊಂದು ಪರೋಟ ಕೂಡ ತೊಗೊಂಡಿದ್ದೆ, ಸ್ಪೆಷಲ್ ಪರೋಟ. ಇವಳೇನು ತಿಂದಿಲ್ಲ, ಕಳ್ಳಿ.
ಇಲ್ಲಿ ನೋಡಿ ಹೆಂಗಿದೆಲ್ಲ ಗಬ್ ಗಬ್ಬಾಗಿ. ಇಲ್ಲಿ ನೋಡಿ ಇನ್ನೊಂದು ಗಬ್ಬನು. ಇಲ್ಲಿ ನೋಡಿ ಇಲ್ಲಿ ಮದ್ವೆ ಹೆಣ್ಣು, ಇಲ್ಲಿ ಮದ್ವೆ ಗಂಡು. ಇಲ್ಲಿ ಮದ್ವೆ ಗಂಡು, ಇಲ್ಲಿ ಮದ್ವೆ ಹೆಣ್ಣು. ಮಕ್ಳು ಹೆಂಗೆ దానికే తను పోసింది ఆయన నీళ్ళు ಪಾರಿವಾಳ ಪಾರಿವಾಳ ಎಲ್ಲಿ ಹಂಗೆ ಮಲಗಿಸ್ರಪ್ಪ. ಚೈನ್ ಬಂದ್ಬಿಟ್ಟಿದೆ. ನಮ್ಮ ಅಕ್ಕ ಮನೆಗೆ ಬಂದಿದ್ದೆ. ಇಲ್ಲಿ ಪಾರಿವಾಳ ತಗೊಂಡ್ಬಂದಿದ್ದಾನೆ ಪೊಂಡು, ನಿಮ್ಗೆ ನೋಡಿಸ್ತೀನಿ. ಹೆಂಗೆ ಸಿಗಾಕೊಂಬಿಟ್ಟಿದೆ, ತೆಗಿಬೇಕಿದ್ದು. ಇಲ್ಲಿ ನೋಡಿ ಪಾರಿವಾಳ ನಮ್ಮ ಪೊಂಡುದಿದು. ಚೆನ್ನಾಗಿದೆ ಅಲ್ಲ. ಅದೇ ಅಯ್ಯ ಇದು ಕೂಡ ನಮ್ಮ ಪೊಂಡು ಚೆನ್ನಾಗಿದೆ ಅಲ್ಲ. ನೋಡಿ ಇಲ್ಲಿ ನಮ್ಮ ಅಕ್ಕ ಮಗುನ್ ಎತ್ಕೊಂಡ್ ಏನ್ ಆಟ ಆಡ್ತಾವಳ ನೋಡಿ. ಯಾವ ಇಡ್ಸುಡು ಏನ್ ಸ್ಪೆಷಲ್ ಪೆಂಡ್ಲಿ ತಿನ್ಕೆ ಏನ್ ಸ್ಪೆಷಲ್ ಹೇಳು. ಏನಿಲ್ಲ, ಅದೇ ಸ್ಪೆಷಲ್. ನಾವೇ ಸ್ಪೆಷಲ್. ಮಿಮ್ಮಿನ್ ಸುಸ್ತು ಮಾಡಾಕಿದ ನೀ ನನ್ನ ಮಗ ಇಲ್ಲಿದಾನಲ್ಲ, ಚೆನ್ನಾಗಿ ಇಸ್ಕಿ ಇಸ್ಕಿ. ಆಮೇಲೆ ಲಂಚ್ ಎಲ್ಲ ಫಿನಿಶ್ ಮಾಡಿಕೊಂಡು ಸುಧಾ ಮನೆಗೆ ಹೋದ್ವಿ. ಮೋಕ್ಷಿತ ಅಳ್ತಿರ್ಲಿ ಮಲಗಿಸ್ತಿದ್ದೀನಿ. ನಿಮಗೆ ನಾವು ಹೋದ ವರ್ಷ ಸೆಲೆಬ್ರೇಟ್ ಮಾಡಿದ್ರೆ ಲಾಸ್ಟಲ್ಲಿ ಇಕ್ತೀನಿ, ಫುಲ್ಲು ಎಂಡ್ವರೆಗೂ ನೋಡಿ. ಹಾಯ್ ಗುಡ್ ಬಾಯ್ ಕದನುವ. ಈಗ ತಾನೇ ಮನೆಗೆ ಬಂದ್ವಿ. ಟೈಮ್ ಬಂದು ಎಷ್ಟು ಹಾಂ 7 ಗಂಟೆ ಆಗಿದೆ. ಈಗ ಮನೆಗೆ ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡ್ಬೇಕು. ಅನ್ನಕ್ಕೆ ಇಕ್ಬಿಟ್ರೆ ಸಾಕು. ಅಲ್ಲಿಂದ ತೊಗೊಂಬಂದಿದ್ದೀವಿ ಮಟನ್ ಕರ್ರಿ. ಆಮೇಲೆ ನಾನು ತಿನ್ನೋದಿಲ್ಲ, ಹೆವಿ ಆಯಿತು ಇವಾಗ ತಿನ್ನನ್ಕೋ ಇನ್ನು, ಮತ್ತು ನಾನು ಡೈಟಿಂಗ್ ಕೆಟ್ಟೋಗುತ್ತೆ, ಅದಕ್ಕೆ ನಾನು ತಿನ್ನಲ್ಲ. ಇವಾಗ ಅನ್ನಕ್ಕೆ ಇಕ್ಕಿ ಮೋಕ್ಷಿತಾಗೆ, ಮಿಮ್ಮಿಗೆ, ಸುಬ್ಬುಗೆ ಮಾಡ್ತೀನಿ ಅಷ್ಟೇ. ಈ ಬ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡೋದಿಕ್ಕೊಂಡ್ರೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಹಂಗೆ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.